ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನ್. ಶಸ್ತ್ರಾಸ್ತ್ರಗಳನ್ನ ಕೆಳಗಿಡಿ ಇಲ್ಲವೇ ಸಾವನ್ನ ಎದುರಿಸಿ. ಅಮೆರಿಕದ ಜನರನ್ನ ರಕ್ಷಿಸುವುದೇ ನಮ್ಮ ಉದ್ದೇಶ. ಹೇಳಿದಂತೆ ಕೇಳಿದ್ರೆ ನ್ಯಾಯಯುತವಾಗಿ ನಡೆಸಿಕೊಳ್ತೀವಿ, ಇಲ್ಲವೇ ಸಾವು ನಿಶ್ಚಿತ ಎಂದು ಟ್ರಂಪ್ ಲಾಸ್ಟ್ ವಾರ್. ಇರಾನ್ ಮೇಲಿನ ದಾಳಿ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗೂ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಕ್ತಿಯಾಗಲು ಬಿಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಮೆರಿಕ ಸೇನೆಯು ಕೆಲವು ಸಮಯಗಳ ಹಿಂದೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತ್ತು. ಇರಾನ್ ಆಡಳಿತದಿಂದ ಉಂಟಾಗುವ ಬೆದರಿಕೆಗಳನ್ನ ನಿವಾರಿಸುವ ಮೂಲಕ ಅಮೆರಿಕ ಜನರನ್ನ ರಕ್ಷಿಸುವುದು ನಮ್ಮ ಉದ್ದೇಶವಾಗಿದೆ. ಇರಾನ್ ಕ್ರೂರ ಮತ್ತು ಅತ್ಯಂತ ನಿರ್ದಯ ಜನರ ಗುಂಪು. ಅದರ ಅಪಾಯಕಾರಿ ಚಟುವಟಿಕೆಗಳು ಯುನೈಟೆಡ್ ಸ್ಟೇಟ್ಸ್, ನಮ್ಮ ಪಡೆಗಳು, ವಿದೇಶದಲ್ಲಿರುವ ನಮ್ಮ ಮಿಲಿಟರಿ ನೆಲೆಗಳು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನೇರವಾಗಿ ಬೆದರಿಕೆ ಹಾಕುತ್ತಿವೆ ಎಂದಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಯೇ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಇರಾನ್ನಲ್ಲಿ ಅಮೆರಿಕ ಪ್ರಮುಖ ಯುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ಶಸ್ತ್ರಾಸ್ತ್ರಗಳನ್ನ ಕೆಳಗಿಡಿ ಇಲ್ಲವೇ ಸಾವನ್ನ ಎದುರಿಸಿ ಎಂದು ಇರಾನಿನ ಸೈನಿಕರಿಗೆ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಅಮೆರಿಕದ ಹಿತಾಸಕ್ತಿಗಳ ವಿರುದ್ಧ ದಶಕಗಳಿಂದ ಟೆಹರಾನ್ ಸಂಚು ರೂಪಿಸುತ್ತಿದೆ. ಇನ್ಮುಂದೆ ನಾವು ಇದನ್ನ ಸಹಿಸೋದಿಲ್ಲ. ನಾವು ಹೇಳಿದಂತೆ ಕೇಳಿದ್ರೆ ನಿಮ್ಮನ್ನ ನ್ಯಾಯಯುತವಾಗಿ ನಡೆಸಿಕೊಳ್ಳಲಾಗ್ತಿದೆ, ಇಲ್ಲವೇ ಸಾವು ನಿಶ್ಚಿತ ಎಂದು ಲಾಸ್ಟ್ ವಾರ್ನ್ ನೀಡಿದ್ದಾರೆ. ಮತ್ತೊಂದೆಡೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಹಿನ್ನೆಲೆ ಆ ದೇಶಗಳಲ್ಲಿ ನೆಲೆಸಿರುವ ಭಾರತೀಯರಿಗೆ ರಾಯಭಾರ ಕಚೇರಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಹಾಗೂ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನ ಪ್ರಕಟ ಮಾಡಿದೆ. ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆ ಎಚ್ಚರಿಕೆ ಸುರಕ್ಷತೆ ವಹಿಸಲು ಸೂಚನೆ ನೀಡಿದೆ. ಅನಗತ್ಯ ಓಡಾಟ ಮಾಡದಂತೆ, ಅನಗತ್ಯವಾಗಿ ಮನೆಗಳಿಂದ ಹೊರಗೆ ಬರದಂತೆ ಮನವಿ ಮಾಡಲಾಗಿದೆ. ಯುದ್ಧದ ಕುರಿತು ಸುದ್ದಿಗಳನ್ನ ಫಾಲೋ ಮಾಡಿ ಕಾಲಕಾಲಕ್ಕೆ ಮಾಹಿತಿ ಪಡೆದುಕೊಳ್ಳಿ. ರಾಯಭಾರ ಕಚೇರಿ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಅಗತ್ಯವಿದ್ರೆ ಕರೆ ಮಾಡಿ ಎಂದು ತುರ್ತು ಸಂಪರ್ಕ ಸಂಖ್ಯೆಗಳನ್ನ ಪ್ರಕಟ ಮಾಡಿದೆ. ಎಲ್ಲಾ ಭಾರತೀಯ ಪ್ರಜೆಗಳು ಗೊತ್ತುಪಡಿಸಿದ ಆಶಯಗಳ ಸಮೀಪದಲ್ಲಿಯೇ ಇರಬೇಕು. ಮುಂದಿನ ಸೂಚನೆ ಬರೋವರೆಗೂ ಎಲ್ಲೂ ಓಡಾಡಬೇಡಿ ಎಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ.